ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತೊಂದು ಅನಿಸಿಕೆಯನ್ನು ನೋಡೋಣ. ಸಾಕಷ್ಟು ಜನ ಕರೆಗಳನ್ನು ಮಾಡಿದ್ರು, ಹಾಗೆ ಪತ್ರಗಳನ್ನು ಬರೆದಿದ್ರು. ಬೆಂಗಳೂರಿನಿಂದ ಕುಮಾರ್ ಅಂತ ಒಬ್ರು ಪತ್ರವನ್ನು ಬರೆದಿದ್ರು, ಹಾಗೆ ಮಧುಗಿರಿಯಿಂದ ವೀಣಾ ಅಂತ, ಗದಗಿಂದ ರಾಜು ಅಂತ, ಹಾಗೆ ವೀರೇಶ್ ಅಂತ ಜೆಪಿ ನಗರದಿಂದ ಕಾಲ್ ಮಾಡಿದ್ರು. ನನಗೆ ನೆಗಡಿ ಶೀತ ಜಾಸ್ತಿ ಇತ್ತು, ಅಲರ್ಜಿ ಜಾಸ್ತಿ ಆಗ್ತಾ ಇತ್ತು, ಸೀನ್ಗಳು ಬೆಳಗ್ಗೆ ಎದ್ದ ತಕ್ಷಣ ಬಹಳಷ್ಟು ಸೀನ್ಗಳು ಬರ್ತಾ ಇದ್ದು, ಅಭ್ಯಾಸವನ್ನ ಮಾಡ್ತಾ ಇದ್ದೀನಿ, ಈಗ ನನಗೆ ಸಾಕಷ್ಟು ಸುಧಾರಣೆ ಕಾಣ್ತಾ ಇದೆ ಅಂತ ಪತ್ರವನ್ನ ಬರೆದಿದ್ದಾರೆ. ವೀಕ್ಷಕರೇ, ಪ್ರತಿನಿತ್ಯ ನಿಮ್ಮ ಆರೋಗ್ಯಕ್ಕೋಸ್ಕರ 15 ನಿಮಿಷಗಳ ಕಾಲ ನಿರಂತರವಾಗಿ ಪ್ರಾಣಾಯಾಮವನ್ನು ಮಾಡಿದ್ರೆ ಇವರ ರೀತಿ ನೀವು ಸಹ ಆರೋಗ್ಯವನ್ನ ಕಾಪಾಡ್ಕೊಬಹುದು. ಹಗ್ರಿ ಬೊಮ್ಮನಹಳ್ಳಿಯಿಂದ ಮಹೇಶ್ ಅಂತ ಕಾಲ್ ಮಾಡಿದ್ದಾರೆ. ಅವರು ಕರೆಯನ್ನ ಮಾಡಿ ಬಹಳಷ್ಟು ಸಲ ಕೇಳ್ತಾ ಇದ್ರು, ನಮ್ಮ ತಾಯಿಯವರಿಗೆ ಮಂಡಿ ನೋವಿದೆ, ಮತ್ತೆ ಕಾಲಿನಲ್ಲಿ ಸೆಳೆತ ಹೆಚ್ಚಾಗ್ತಾ ಇದೆ, ಪಾದಗಳಲ್ಲಿ ಉರಿ ಊತ ಇದೆ, ಮಧುಮೇಹ ಇರೋದ್ರಿಂದ ಏನನ್ನ ಅಭ್ಯಾಸ ಮಾಡಬೇಕು, ಮಂಡಿ ನೋವನ್ನ ಯಾವ ರೀತಿ ಕಮ್ಮಿ ಮಾಡಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಇವತ್ತು ಆ ಮಂಡಿ ನೋವಿಗೆ ಸಂಬಂಧಪಟ್ಟಂತೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಗಮನಿಸಿ, ಮಂಡಿ ನೋವಿರ್ತಕ್ಕಂಥವ್ರು ಯಾವ ಸೂಕ್ಷ್ಮ ವ್ಯಾಯಾಮವನ್ನ ಅಭ್ಯಾಸ ಮಾಡಬೇಕು ನೋಡಿ. ಪ್ರಾಣಾಯಾಮ ಅಥವಾ ಮುದ್ರೆಗಳನ್ನ ಮಾಡೋದಕ್ಕೆ ಮುಂಚೆ ನೋಡಿ, ಈ ರೀತಿ ನಿಧಾನವಾಗಿ ಮಂಡಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ವ್ಯಾಯಾಮಗಳನ್ನ 10 ರಿಂದ 20 ಬಾರಿ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಮಂಡಿಯ ಭಾಗಕ್ಕೆ ರಕ್ತ ಸಂಚಾರಣೆ ಚೆನ್ನಾಗಾಗುತ್ತೆ. ಎಷ್ಟೋ ಜನ ಬೆಳಗ್ಗೆ ಎದ್ದ ತಕ್ಷಣ ನಡೆಯದೇ ಕಷ್ಟ ಆಗುತ್ತೆ, ಕಾಲುಗಳಲ್ಲಿ ಜವ್ ಹಿಡಿದಿರುತ್ತೆ, ಅಥವಾ ಸೆಳೆತ ಅಂತ ಕರೀತಾರೆ, ಮೀನಿನ ಕಂಡ ಹಾಗೆ ಬಿಗಿಯಾಗುತ್ತೆ, ಈ ತೊಡೆಯ ಮಾಂಸಖಂಡಗಳಲ್ಲಿ ನೋವಿರುತ್ತೆ. ಅಂಥವ್ರಿಗೆ ಇದು ಹೆಚ್ಚು ಲಾಭ ಆಗುತ್ತೆ. ನೋಡಿ, 1 ನೋಡಿ, 2 ನೋಡಿ, 3 ನೋಡಿ, 4 5 6 ಈ ರೀತಿ ಒಂದೊಂದು ಕಾಲುಗಳನ್ನ ಆ ಮಂಡಿಯ ಭಾಗವನ್ನ ಗಮನಿಸ್ತಾ ಅಭ್ಯಾಸವನ್ನ ಮಾಡಬೇಕು. ಈಗ ಎರಡೂ ಕಾಲುಗಳನ್ನ ಗಮನಿಸಿ ನೋಡಿ, 1 2 ನಿಮ್ಮ ಕಾಲು ಎಲ್ಲಿರುತ್ತೋ ಹಾಗೆ ಇರಬೇಕು. ಮಂಡಿಯನ್ನ ಮಾತ್ರ ಈ ರೀತಿ ನಿಧಾನವಾಗಿ ಕೆಳಮುಖವಾಗಿ ಒತ್ತಾ ಬರಬೇಕು. 10 ರಿಂದ 20 ಬಾರಿ ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ಆ ನಿಮ್ಮ ಮಂಡಿ ನೋವು ನಿಯಂತ್ರಣಕ್ಕೆ ಬರುತ್ತೆ. ಪಾದಗಳಲ್ಲಿ ಉರಿ ಬರ್ತಕ್ಕಂಥದ್ದು, ಕಾಲುಗಳಲ್ಲಿ ಜವ್ ಹಿಡಿದಿರ್ತಕ್ಕಂಥದ್ದು ಇದು ನಿವಾರಣೆ ಆಗುತ್ತೆ. ಜೊತೆಯಲ್ಲಿ ಒಂದು ಸೂಕ್ಷ್ಮ ವ್ಯಾಯಾಮವನ್ನ ಗಮನಿಸಿ. ಯಾರಿಗೆ ದೇಹ ತೂಕ ಹೆಚ್ಚಾಗಿರುತ್ತೋ ಅವರಿಗೆ ಮಂಡಿ ನೋವು ಕಾಡುತ್ತೆ. ಈ ಒಂದು ಸೂಕ್ಷ್ಮ ವ್ಯಾಯಾಮವನ್ನು ಅಭ್ಯಾಸ ಮಾಡಿದ್ರೆ ಈ ಹೊಟ್ಟೆಯ ಕೊಬ್ಬು ಕರಗುತ್ತೆ, ಹೊಟ್ಟೆಯ ಭಾಗದ ಸುತ್ತಳತೆ ಕಮ್ಮಿ ಆಗುತ್ತೆ, ಮಂಡಿ ನೋವು, ಬೆನ್ನು ನೋವು ನಿಯಂತ್ರಣಕ್ಕೆ ಬರುತ್ತೆ. ನೋಡಿ, ಹಾಗೆ ನಿಧಾನ ಮುಂದೆ ಬರಬೇಕು. ನಂತರ ನಿಮ್ಮ ಬಲಭಾಗಕ್ಕೆ ಈ ರೀತಿ ನಿಮ್ಮ ಶಕ್ತಾನುಸಾರ ಕೂತಲ್ಲೇ ನಿಮ್ಮ ಹೊಟ್ಟೆಯ ಭಾಗ, ಕಿಬ್ಬೊಟ್ಟೆಯ ಭಾಗ, ಭುಜ, ಕುತ್ತಿಗೆಯನ್ನ ತಿರುಗಿಸಿ ಸಹಜ
ದೀರ್ಘ ಉಸಿರಾಟವನ್ನ ಮಾಡಬೇಕು. ನಿಮ್ಗೆ ಎಷ್ಟೊತ್ತು ಸಾಧ್ಯವೋ ಅಷ್ಟೊತ್ತು ಅಲ್ಲಿರಬೇಕು. ನಂತರ ನಿಧಾನವಾಗಿ ಮುಂದೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು. ಮಂಡಿ ನೋವಿರ್ತಕ್ಕಂಥವ್ರು ಯಾವ ಮುದ್ರೆಯ ಜೊತೆಯಲ್ಲಿ ಯಾವ ಪ್ರಾಣಾಯಾಮವನ್ನು ಮಾಡಿದ್ರೆ ಆ ನಿಮ್ಮ ಮಂಡಿ ನೋವು, ಬೆನ್ನು ನೋವು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಪಾರ್ಶ್ವ ಕಪಾಲ ಭಾತಿ. ಸೂಕ್ಷ್ಮ ವ್ಯಾಯಾಮಗಳ ನಂತರ ಈ ರೀತಿ ಮೇರುದಂಡ ಮುದ್ರೆ ಅಥವಾ ವಾಯು ಮುದ್ರೆಯಲ್ಲಿ ಚಿಕಿತ್ಸಾತ್ಮಕ ಮುದ್ರೆಗಳ ಜೊತೆಯಲ್ಲಿ ಪಾರ್ಶ್ವ ಕಪಾಲ ಭಾತಿಯನ್ನು ಮಾಡೋದ್ರಿಂದ ಹೆಚ್ಚು ಲಾಭ ಆಗುತ್ತೆ. ಮಂಡಿ ನೋವಿರ್ತಕ್ಕಂಥವ್ರು ವಜ್ರಾಸನದಲ್ಲಿ ಕೂರಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು ಮುದ್ರೆಯನ್ನು ನೋಡಿದ್ರೆ, ಒಂದು ಸೂಕ್ಷ್ಮ ವ್ಯಾಯಾಮವನ್ನು ನೋಡಿದ್ರೆ, ಇಲ್ಲಿ ಗಮನಿಸಿ ಮತ್ತೆ ಯಾವ ಪ್ರಾಣಾಯಾಮವನ್ನು ಮಾಡಬೇಕು. ಮೇರುದಂಡ ಮುದ್ರೆಯಲ್ಲಿ ಮಂಡಿ ನೋವಿರ್ತಕ್ಕಂಥವ್ರು ಕಪಾಲ ಭಾತಿ ನೋಡಿ. ಈ ರೀತಿ ಮೇರುದಂಡ ಮುದ್ರೆ ಜೊತೆಯಲ್ಲಿ ನೋಡಿ ಅಪಾನ ಮುದ್ರೆ. ಈ ಮುದ್ರೆಯಲ್ಲಿ ಕಪಾಲ ಭಾತಿಯನ್ನ 10 ರಿಂದ 15 ಸ್ಟ್ರೋಕ್ ಅನ್ನ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಂಡಿ ನೋವು ನಿಯಂತ್ರಣಕ್ಕೆ ಬರುತ್ತೆ. ಚೇರ್ ಮೇಲೆ ಕೂತು ಬೇಕಾದ್ರೂ ಅಭ್ಯಾಸ ಮಾಡಿ ಅಥವಾ ಕೂತಾದ್ರೂ ಅಭ್ಯಾಸ ಮಾಡಿ. ಕೆಲವೊಂದು ಚಿಕಿತ್ಸಾತ್ಮಕ ಕ್ರಮಗಳಲ್ಲಿ ಮಲಕ್ಕೊಂಡು ಅಭ್ಯಾಸ ಮಾಡಬಹುದು. ಇಲ್ಲಿ ಗಮನಿಸಿ, ನಂತರ ಇಲ್ಲಿ ಗಮನಿಸಿ, ಸಮಾನ ಮುದ್ರೆಯಲ್ಲಿ ಕೇವಲ 5 ನಿಮಿಷ ಪ್ರತಿನಿತ್ಯ ಅನುಲೋಮ ವಿಲೋಮವನ್ನು ಮಾಡೋದ್ರಿಂದ ಎಲ್ಲಾ ರೀತಿಯ ಜಾಯಿಂಟ್ಸ್ ಪೇನ್, ಕೀಲುಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಎಡಭಾಗದಿಂದ ದೀರ್ಘವಾದ ಉಸಿರನ್ನ ತಾಣಬೇಕು. ಬಲಭಾಗದಿಂದ ಉಸಿರನ್ನ ನಿಧಾನವಾಗಿ ಹೊರಕ್ಕೆ ಹಾಕಬೇಕು. ನಂತರ ಬಲಭಾಗದಿಂದ ದೀರ್ಘವಾದ ಉಸಿರನ್ನ ತಾಣಬೇಕು. ಎಡಭಾಗದಿಂದ ಉಸಿರನ್ನ ನಿಧಾನವಾಗಿ ಹೊರಕ್ಕೆ ಹಾಕಬೇಕು. ನಿಮ್ಗೇನಾದ್ರೂ ಕೈಗಳು ನೋವಾದ್ರೆ ನೋಡಿ, ಸಮಾನ ಮುದ್ರೆಯಲ್ಲಿ ಎಡಭಾಗದಿಂದ ದೀರ್ಘವಾದ ಉಸಿರು ತಾಣ್ತಾ ಬಲಭಾಗದಿಂದ ಉಸಿರನ್ನ ಹೊರಕ್ಕೆ ಹಾಕಬೇಕು. ನಂತರ ಬಲಭಾಗದಿಂದ ಉಸಿರನ್ನ ತಾಣ್ತಾ ಎಡಭಾಗದಿಂದ ದೀರ್ಘವಾದ ಉಸಿರನ್ನ ಹೊರಕ್ಕೆ ಹಾಕಬೇಕು. ಈ ರೀತಿ ಚೇರ್ ಮೇಲೆ ಕೂತು ಅಥವಾ ನಿಮ್ಗೆ ಯಾವ ರೀತಿ ಆರಾಮ್ ಅನ್ಸುತ್ತೋ ಆ ರೀತಿ ಕೂತು ಅಭ್ಯಾಸವನ್ನ ಮಾಡೋದ್ರಿಂದ ನಿಮಗೆ ಮಂಡಿ ನೋವು ನಿಯಂತ್ರಣಕ್ಕೆ ಬರುತ್ತೆ. ಇನ್ನೂ ಹೆಚ್ಚಿನ ಮಂಡಿ ನೋವಿರ್ತಕ್ಕಂಥವ್ರು ಇಲ್ಲಿ ಗಮನಿಸಿ, ಮಂಡಿ ನೋವಿರ್ತಕ್ಕಂಥವ್ರು ನಿಮ್ಮ ಮಂಡಿಯ ಭಾಗವನ್ನ ಗಮನಿಸ್ತಾ ನೋಡಿ, ಈ ರೀತಿ ಶವಾಸನದಲ್ಲಿ ಒಂದೊಂದು ಮುದ್ರೆಗಳ ಜೊತೆಯಲ್ಲಿ 1 ನಿಮಿಷ ಅನುಲೋಮ ವಿಲೋಮವನ್ನ ಈ ರೀತಿ ಅಭ್ಯಾಸ ಮಾಡೋದ್ರಿಂದ
ನಿಮ್ಮ ಮಂಡಿ ನೋವು ಅಥವಾ ಬೆನ್ನು ನೋವು ನಿಯಂತ್ರಣಕ್ಕೆ ಬರುತ್ತೆ. ವೀಕ್ಷಕರೇ, ಯಾವ ಆಕ್ಯುಪ್ರೆಷರ್ ಬಿಂದುವಿಗೆ ಚಿಕಿತ್ಸೆಯನ್ನು ಕೊಡೋದ್ರಿಂದ ಮಂಡಿ ನೋವು ಕಮ್ಮಿ ಆಗುತ್ತೆ ಇಲ್ಲಿ ಗಮನಿಸಿ. ಇದನ್ನ ನಾವು ಮಂಡಿ ಅಂತ ಕರಿತೀವಿ. ಅಂದ್ರೆ ನಮ್ಮ ಆಕ್ಯುಪ್ರೆಷರ್ ಸಿದ್ಧಾಂತದ ಪ್ರಕಾರ ಇವೆರಡು ಕಾಲ್ಗಳು, ಒಂದು ಬಲಭಾಗ ಇನ್ನೊಂದು ಎಡಭಾಗ. ಇದರಲ್ಲಿ ಮಂಡಿಯ ಪಾಯಿಂಟ್ ನೋಡಿ, ಇಲ್ಲಿ ಗಮನಿಸಿ. ಈ ಎರಡು ಭಾಗವನ್ನ ನಾವು ಮಂಡಿಯ ಬಿಂದು ಅಂತ ಕರಿತೀವಿ. ಯಾರಿಗೆ ಮಂಡಿ ನೋವಿರುತ್ತೋ ಅವರು ನೋಡಿ ಇಲ್ಲಿ ನಿಧಾನವಾಗಿ ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬರಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ಎರಡೂ ಬಿಂದುವಿಗೆ ಪ್ರೆಷರ್ ಅನ್ನ ಕೊಡ್ತಾ ಬರಬೇಕು. ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರೆಷರ್ ಅನ್ನ ಕೊಡೋದ್ರಿಂದ ನಿಮ್ಮ ಮಂಡಿಯ ನೋವು ನಿವಾರಣೆ ಆಗ್ತಾ ಬರುತ್ತೆ. ಈ ರೀತಿ ಇಲ್ಲಿ ಗಮನಿಸಿ, ಇದನ್ನ ರಿಂಗ್ ಅಂತ ಕರಿತೀವಿ. ಅದರಲ್ಲಿ ನಿಮಗೆ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಈ ರೀತಿ ರಿಂಗ್ ಅನ್ನ ನಿಧಾನವಾಗಿ ಮೇಲಿಂದ ಕೆಳಗೆ, ಹಾಗೆ ಕೆಳಗಿಂದ ಮೇಲೆ ಒಂದು 5 ರಿಂದ 10 ಬಾರಿ ಇಲ್ಲಿ ಗಮನಿಸಿ. ಈ ಮಂಡಿಯ ಪಾಯಿಂಟ್ಗೆ ಸ್ವಲ್ಪ ಪ್ರೆಷರ್ ಅನ್ನ ಕೊಟ್ಟು ಈ ರೀತಿ ನಿಧಾನವಾಗಿ ಕೆಳಗಡೆ ತಗೊಳ್ತಾ ಬರಬೇಕು. ಈ ರೀತಿ 5 ರಿಂದ 10 ಬಾರಿ ಬೆಳಗ್ಗೆ ಮತ್ತು ಸಂಜೆ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಮಂಡಿಯ ನೋವು ನಿವಾರಣೆ ಆಗ್ತಾ ಬರುತ್ತೆ. ಈ ಎರಡೂ ಕೈಗಳಿಗೆ ಅಂದ್ರೆ ನೀವು ಎರಡೂ ಬೆರಳುಗಳಿಗೆ ಅಭ್ಯಾಸವನ್ನ ಮಾಡಬೇಕು. ಮಂಡಿ ನೋವಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ತರಬೇತಿ ಶಿಬಿರಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಇದರಿಂದ ಲಾಭ ಪಡೆದಂತವ್ರನ್ನು ಸಹ ನಿಮಗೆ ಪರಿಚಯವನ್ನ ಮಾಡಿಸ್ಕೊಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಈ ಪುಸ್ತಕಗಳಲ್ಲಿ ದೊರೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇವೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.